ಜೀವವುಳ್ಳ ಕರ್ತನೆ, ನಮ್ಮ ರೋಗಗಳನ್ನು, ನಮ್ಮ ಸಮಸ್ಯೆಗಳನ್ನು ಪರಿಹರಿಸುವಂತ ಸರ್ವಶಕ್ತನೇ, ನಮ್ಮ ಎಲ್ಲ ಬಂಧನಗಳಿಂದ ಬಿಡುಗಡೆಯನ್ನು ಕೊಡುವಂಥವನೇ, ನಿನ್ನ ನಾಮದಲ್ಲೀಗ ಸಮರ್ಪಿಸಿಕೊಳ್ಳಲು, ಅರಿಕೆ ಮಾಡಲು, ನಿನ್ನ ಸ್ವರವನ್ನು ಕೇಳಲು ನಾವು ಬಂದಿದ್ದೇವೆ. ಆತ್ಮನೇ, ನಮ್ಮನ್ನು ಸ್ವೀಕಾರ ಮಾಡು. ಯೇಸುವೆ, ನಮ್ಮನ್ನು ದೃಷ್ಟಿ ಇಟ್ಟು ನೋಡು. ನಿನ್ನ ನುಡಿಗಳಿಗೆ ತಕ್ಕಂತೆ ನಿನ್ನ ಕೃಪಾವರಗಳನ್ನು ಬಂದಿರುವಂಥ ಒಬ್ಬೊಬ್ಬರ ಮೇಲೆ ಸುರಿಯಪಡಿಸಬೇಕೆಂದು ಜೀವವುಳ್ಳ ಕರ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ಕರ್ತನೆ. ಆಮೆನ್. ಕುಳಿತುಕೊಳ್ಳ್ರಿ. ಕ್ರಿಸ್ತನ ಅತಿ ಪರಿಶುದ್ಧವಾದಂಥ ಹೆಸರಲ್ಲಿ ಸಭೆಯವರೆಲ್ಲರಿಗೆ ನಾನು ಪ್ರೀತಿಪೂರ್ವಕವಾಗಿ ಈ ಹೊತ್ತಿನ ವಂದನೆಗಳನ್ನು ಸಲ್ಲಿಸ್ತೇನೆ. ನವೆಂಬರ್ 2ನೇ ವಾರ, ಇನ್ನೊಂದು ವಾಕ್ಯಗಳ ಮೂಲಕವಾಗಿ ನಿಮ್ಮನ್ನು ಸಂಧಿಸಲು, ವಾಕ್ಯದ ಮೂಲಕ ದೇವರ ಆಲೋಚನೆಗಳನ್ನು ವಿವರಿಸಲು, ಈ ವಾಕ್ಯದಿಂದ ನಮಗೆ ಬೇಕಾಗುವಂಥ ಎಲ್ಲ ಸಮಾಧಾನವನ್ನು, ನಮಗೆ ಬೇಕಾಗಿರುವಂಥ ಆರೋಗ್ಯವನ್ನು ದೇವರಾತ್ಮನ ಮೂಲಕ ಹೊಂದಿಕೊಳ್ಳಲು ನಾವೆಲ್ಲರೂ ಬಂದಿದ್ದೇವೆ. ಕರ್ತನ ಈ ಹೊತ್ತಲ್ಲಿ ಪ್ರತಿಯೊಬ್ಬೊಬ್ಬರಲ್ಲಿ ಕಾರ್ಯ ಮಾಡಲಿ, ತನ್ನ ವಚನಗಳನ್ನು ದಯಪಾಲಿಸಲಿ ಎಂಬುದಾಗಿ ಹಾರೈಸ್ತೇನೆ. ಪ್ರಿಯರೇ, ಎಲ್ಲ CSI ಸಭೆಗಳಲ್ಲಿ ಈ ದಿನವನ್ನು ಯೂನಿಟಿ ಸಂಡೇ ಎಂಬುದಾಗಿ ಆಚರಣೆ ಮಾಡ್ತಾರೆ. ಐಕ್ಯತೆಯ ಭಾನುವಾರ. ಈ ಐಕ್ಯತೆಯ ಭಾನುವಾರದಲ್ಲಿ ಧ್ಯಾನಿಸಲು ಕೊಡಲ್ಪಟ್ಟಿರುವಂಥ ವಿಷಯ ಟ್ರೆಜರ್ಸ್ ಇನ್ ಕ್ಲೇ ಜಾರ್ಸ್ ಎಂಬುದಾಗಿ, ಮಣ್ಣಿನ ಜಾಡಿಯಲ್ಲಿರುವ ನಿಕ್ಷೇಪ. ಯೂನಿಟಿ ಸಂಡೆಗೂ ಮಣ್ಣಿನ ಜಾಡಿಯಲ್ಲಿರುವ ನಿಕ್ಷೇಪಕ್ಕೂ ಏನು ಸಂಬಂಧ? ಮೇಲ್ನೋಟಕ್ಕೆ ನಮಗೆ ಹಾಗೆ ಅನ್ನಿಸ್ತದೆ. ನಿಕ್ಷೇಪ ಎಂಬುದಾಗಿ ಹೇಳುವಾಗ ಕೇವಲ ನಾವು ಅದನ್ನು ಒಂದು ಕ್ಯಾಟಗರೈಸ್ಡ್ ಆಗಿ ಸೇರಿಸಿದ್ದೇವೆ. ಏನು ನಿಕ್ಷೇಪ ಅಂದರೆ ಯಾವುದೆಲ್ಲ ಬರ್ತದೆ? ಯಾವೆಲ್ಲ ವಸ್ತುಗಳು ಬರ್ತದೆ? ಟ್ರೆಜರ್ಸ್ ಎಂಬುದಾಗಿ ಹೇಳಿದ್ರೆ ಯಾವ್ದು ಬರುತ್ತೆ? ಏನು ನಿಕ್ಷೇಪ ಅಂದ್ರೆ ಏನು? ನಿಮ್ಮೆಲ್ಲರ ಬಳಿಯಲ್ಲಿದೆ, ನೀವೆಲ್ಲ ಹಾಕೊಂಡು ಬಂದಿದ್ದೀರಾ. ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ, ಬೆಲೆ ಬಾಳುವಂಥ ಆಸ್ತಿ, ದಾಖಲೆಗಳು, ಹಣಕಾಸು, ಇವೆಲ್ಲವನ್ನ ನಿಕ್ಷೇಪ, ಟ್ರೆಜರ್ಸ್ ಅಂತ ಕರೀತಾರೆ. ಮಣ್ಣಿನ ಜಾಡಿಯಲ್ಲಿರುವಂಥ ನಿಕ್ಷೇಪ ಹಾಗಾದ್ರೆ ಏನು? ದೇವರ ವಾಕ್ಯ ಮಣ್ಣಿನ ಜಾಡಿಯೊಳಗೆ ನಿಕ್ಷೇಪ ಇದೆ ಎಂಬುದಾಗಿ ಹೇಳ್ತಾ ಇದೆ. ಹಾಗಾದ್ರೆ ಮಣ್ಣು ಎನ್ನುವಂಥದ್ದು ಒಂದು ನಿಕ್ಷೇಪ. ನಾವು ಆದಿಕಾಂಡ ಪುಸ್ತಕವನ್ನು ನೋಡಿದರೆ ದೇವರು ಮನುಷ್ಯನನ್ನ ಯಾವುದರಿಂದ ಉಂಟು ಮಾಡಿದ? ನೆಲದ ಮಣ್ಣಿನಿಂದ ಉಂಟು ಮಾಡಿದ. ನೆಲದ ಮಣ್ಣಿನಿಂದ ಉಂಟು ಮಾಡಿದ. ಮಣ್ಣಿನ ಜಾಡಿಯಲ್ಲಿರುವ ನಿಕ್ಷೇಪ, ಪ್ರಿಯರೇ, ನಾವು ಅಂದುಕೊಂಡಿರುವ ಪ್ರಕಾರ ಅದು ಚಿನ್ನ, ಬೆಳ್ಳಿ, ಮತ್ಯಾವುದೋ ಬೆಲೆ ಬಾಳುವ ವಸ್ತುಗಳಲ್ಲ. ಕುಳಿತಿರುವಂಥ ನಾವೆಲ್ಲರೂ ಕೂಡ ದೇವರ ಮೂಲಕವಾಗಿ ರೂಪಿಸಿಕೊಂಡಿರುವಂಥ ನಿಕ್ಷೇಪ. ಅದಕ್ಕೆ ಹಾಡನ್ನು ಹಾಡಿದ್ವಿ. ಕುಂಬಾರನೆ 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 ಉತ್ಪತ್ತಿ ಕರ್ತನೆ. ಗಾಡ್, ಯು ಆರ್ ದಿ ಕ್ರಿಯೇಟರ್. ದೇವರ, ನೀನು ನಮ್ಮ ಸೃಷ್ಟಿಕರ್ತ. ನೆಲದ ಮಣ್ಣಿನಿಂದ ನಮ್ಮನ್ನ ತೆಗೆದುಕೊಂಡು ಬಂದು ನಮ್ಮನ್ನು ತುಳಿದು ತಿದ್ದಿ ತೀಡಿ ನಮ್ಮನ್ನು ಉಂಟು ಮಾಡಿದ್ದಿ. ಮಣ್ಣಾಗಿದ್ದಂಥ ನಮ್ಮನ್ನ ಮಣ್ಣಿನ ಮೂಲಕವಾಗಿಯೇ ನಿಕ್ಷೇಪಗಳಾಗುವಂತೆ ಆಶೀರ್ವಾದ ಮಾಡಿದಿ. ನಮ್ಮಲ್ಲಿರುವಂಥ ನಿಕ್ಷೇಪ ಯಾವುದಂದ್ರೆ ಆದಿಕಾಂಡ ಪುಸ್ತಕದ 1ನೇ ಅಧ್ಯಾಯದ 27-28ನೇ ವಚನ ಹೇಳ್ತದೆ, ಹೀಗಿರಲು ದೇವರು ಮನುಷ್ಯರನ್ನ ನಮ್ಮ ಹೋಲಿಕೆಗೆ ತಕ್ಕಂತೆ ಉಂಟು ಮಾಡೋಣ ಅಂದನು. ನಮ್ಮಲ್ಲಿರುವಂಥ ನಿಕ್ಷೇಪ, ನಮ್ಮಲ್ಲಿರುವಂಥ
ವಿಶೇಷವಾದಂಥ ಆಶೀರ್ವಾದ ಯಾವುದಂದ್ರೆ ನಾವು ದೇವರ ಹೋಲಿಕೆ, ದೇವರ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟಿದ್ದೇವೆ. ದೇವರ ಸ್ವರೂಪ, ದೇವರ ಹೋಲಿಕೆಯಲ್ಲಿ ಉಂಟು ಮಾಡಿರುವ ನಾವು ದೇವರ ದೃಷ್ಟಿಯಲ್ಲಿ ಅಮೂಲ್ಯಳೂ ಆಗಿದ್ದೇವೆ. ದೇವರ ವಾಕ್ಯ ಹೇಳ್ತದೆ. ದೇವರ ದೃಷ್ಟಿಯಲ್ಲಿ ಉಂಟು ಮಾಡಲ್ಪಟ್ಟಿರುವಂಥ ನಮಗೆ ದೇವರು ನೀನೊಂದು ನಿಕ್ಷೇಪ ಎಂಬುದಾಗಿ ಹೇಳ್ತಾ ಇದ್ದಾನೆ. ಯಾಕಂದ್ರೆ ಕರ್ತನು ನಮ್ಮಲ್ಲಿ ಆತನ ಉಸಿರನ್ನು ಕೊಟ್ಟಿದ್ದಾನೆ, ಸ್ವರೂಪವನ್ನು ಕೊಟ್ಟಿದ್ದಾನೆ, ಹೋಲಿಕೆಗೆ ತಕ್ಕಂತೆ ಉಂಟು ಮಾಡಿದ್ದಾನೆ, ನಮಗೆ ಬೇಕಾದೆಲ್ಲವನ್ನ ಒದಗಿಸಿ ಕೊಟ್ಟಿದ್ದಾನೆ, ಕೊಡುತ್ತಾನೆ, ಕೊಡುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಹಾಗಾದ್ರೆ ಈ ಐಕ್ಯತಾ ಭಾನುವಾರದಲ್ಲಿ ಮೊದಲಿಗೆ ನಾವು ಅರ್ಥ ಮಾಡಿಕೊಳ್ಳೋಣ, ನಾನು ಕರ್ತನ ಮೂಲಕವಾಗಿ ಮಣ್ಣಿನಿಂದ ಉಂಟು ಮಾಡಿ ದೇವರ ನಿಕ್ಷೇಪವಾಗಿದ್ದೇನೆ. ದೇವರ ನಿಕ್ಷೇಪವಾಗಿರುವಂಥ ನನ್ನ ಮೇಲೆ ದೇವರ ಹಂಗು ಇದೆ, ದೇವರ ನಿಯಂತ್ರಣ ಇದೆ, ದೇವರ ಆಲೋಚನೆಗಳನ್ನು ನೆರವೇರಿಸುವಂಥ ಭಾರ ಇದೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಐಕ್ಯತಾ ಭಾನುವಾರದಲ್ಲಿ ಮೊದಲ ಪ್ರಶ್ನೆ, ಒಂದೆರಡು ಪ್ರಶ್ನೆಗಳನ್ನು ನಿಮಗೆ ಬಿಡ್ತೇನೆ, ನಾನು ಉತ್ತರ ಕೇಳೋದಿಲ್ಲ. ಐಕ್ಯತಾ ಭಾನುವಾರದಲ್ಲಿ ನಮ್ಮಲ್ಲಿ ಐಕ್ಯತೆ ಇದೆಯಾ? ಐಕ್ಯತಾ ಭಾನುವಾರದಲ್ಲಿ ಐಕ್ಯತೆಯ ಗುಣಗಳಿಂದ ನಾವು ಜೀವಿಸ್ತಾ ಇದ್ದೇವಾ? ಐಕ್ಯತಾ ಭಾನುವಾರದಲ್ಲಿ ಐಕ್ಯತೆಗೋಸ್ಕರ ಮನಸ್ಸು ಮಾಡಿದ್ದೇವ? 3 ಪ್ರಶ್ನೆಗಳನ್ನು ಮನೆಗೆ ತೆಗೆದುಕೊಂಡು ಹೋಗ್ರಿ, ಆಲೋಚನೆ ಮಾಡಿಕೊಳ್ಳ್ರಿ. ನಾನು ಇಲ್ಲ ಎಂಬುದಾಗಿ ಹೇಳಿದರೆ ಸರಿಪಡಿಸಿಕೊಳ್ಳೋಣ, ನಾನು ಆ ರೀತಿಯಾಗಿ ಇದ್ದೇನೆಂಬುದಾಗಿ ಹೇಳಿದರೆ ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯರೇ, ಮನುಷ್ಯರ ಜೀವನ ಮಣ್ಣಿನ ಮಡಿಕೆಗಳಿಂದ ಪ್ರಾರಂಭವಾಯಿತು ಅಲ್ವಾ? ನಮ್ಮ ಇತಿಹಾಸವನ್ನು ನೋಡಿದರೆ ಪ್ರಾರಂಭದಲ್ಲಿ ಯಾವ ರೀತಿಯಾಗಿ ಆಹಾರವನ್ನು ತಯಾರು ಮಾಡ್ಕೊಳ್ತಾ ಇದ್ರು? ಮಣ್ಣಿನ ಮಡಿಕೆಗಳ ಮೂಲಕವಾಗಿ ಪ್ರಾರಂಭ ಮಾಡಿದ್ರು. ಈ ಮಣ್ಣಿನ ಮಡಿಕೆಗಳಿಂದ ಪ್ರಾರಂಭವಾಗಿದ್ದಂಥ ಈ ಮನುಷ್ಯರ ಜೀವನ ಇಂದು ಎಷ್ಟರ ಮಟ್ಟಿಗೆ ಬೆಳೆದಿದೆ ಎಂಬುದಾಗಿ ಹೇಳಿದರೆ ಬ್ಯಾಂಕ್ ಲಾಕರ್ಗಳ ವ್ಯವಸ್ಥೆಯವರೆಗೆ ಬೆಳೆದಿದೆ. ನಾವಿಂದು ನಮ್ಮ ಎಲ್ಲ ಚಿನ್ನ ಬೆಳ್ಳಿ ವಸ್ತುಗಳನ್ನು ಎಲ್ಲಿಡ್ತೇವೆ? ಬ್ಯಾಂಕ್ನ ಲಾಕರ್ನಲ್ಲಿ ಇಡ್ತೇವೆ. ಮನೆಯಲ್ಲಿಟ್ಟರೆ ಕಳ್ತನ ಆಗ್ತದೆ, ಮತ್ತೊಂದಾಗ್ತದೆ. ಬ್ಯಾಂಕ್ ಲಾಕರ್ಗಳಲ್ಲಿ ಇಡುವವರೆಗೆ ನಮ್ಮ ಜೀವನದ ವ್ಯವಸ್ಥೆ ಮುಂದುವರೆದಿದೆ. ಇತಿಹಾಸ ಹೇಳ್ತದೆ, ಪ್ರಾರಂಭದಲ್ಲಿ ಈ ಕಲ್ಲುಗಳನ್ನು ಉಜ್ಜಿ ಬೆಂಕಿಯನ್ನು ಪಡೆಯುತ್ತಾ ಇದ್ರು ಎಂಬುದಾಗಿ. ಪ್ರಾರಂಭದಲ್ಲಿ ಕಲ್ಲುಗಳನ್ನು ಉಜ್ಜಿ ಬೆಂಕಿಯನ್ನು ಪಡೆಯುತ್ತಿದ್ದಂಥ ಮನುಷ್ಯನ ಜೀವನ ವಿಕಾಸವಾದದ ಹಿನ್ನೆಲೆಯಲ್ಲಿ ಇಂದು ನ್ಯೂಕ್ಲಿಯರ್ ಬಾಂಬ್ಗಳನ್ನು ತಯಾರು ಮಾಡುವಷ್ಟರ ಮಟ್ಟಿಗೆ ಬಂದಿದೆ ಅಲ್ವಾ? ಒಂದೇ ಒಂದು ಅಣು ಬಾಂಬನ್ನು ಹಾಕಿದರೆ ಇಡೀ ದೇಶವೇ ಸರ್ವನಾಶ ಆಗೋಗ್ತದೆ. ಎಲ್ಲವುಗಳ ಹಿಂದೆ ಇರುವಂಥದ್ದು ಒಂದು ಮನುಷ್ಯನ ಜ್ಞಾನ ಮತ್ತು ತಿಳುವಳಿಕೆ, ಎರಡನೇದು ಮನುಷ್ಯರ ಆಸೆ. ಆಸೆಯ ನಿಮಿತ್ತವಾಗಿ, ದೇವರು ಕೊಟ್ಟಿರುವಂಥ ಜ್ಞಾನ ತಿಳುವಳಿಕೆಯ ನಿಮಿತ್ತವಾಗಿ ಎಲ್ಲವನ್ನ ಕೂಡಿಸಿಡುವಂಥದ್ದು, ಸಂಗ್ರಹ ಮಾಡುವಂಥದ್ದು, ಉಳಿಸಿಕೊಳ್ಳುವಂಥದ್ದು ಬಹಳ ಹಿಂದಿನ ಕಾಲದಿಂದ ನಡಕೊಂಡು ಬಂದಿರುವಂಥ ಒಂದು ಪದ್ಧತಿಯಾಗಿದೆ. ನಾವೆಲ್ಲರೂ ಕೂಡ ಇದನ್ನು ಮಾಡ್ತಾ ಇದ್ದೇವೆ ಪ್ರಿಯರೇ. ನಮ್ಮ ಪರಿಸ್ಥಿತಿಯಲ್ಲಿ ನಾವು ಕೆಲವನ್ನ ಕೂಡಿಸಿಡ್ತಾ ಇದ್ದೇವೆ, ಕೆಲವನ್ನ ಸಂಗ್ರಹ ಮಾಡ್ತಾ ಇದ್ದೇವೆ. ನನ್ನ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಮುಂದೆ ಬರುವಂಥ ತಲೆಮಾರಿಗೆ ಎಂಬುದಾಗಿ ಅದನ್ನು ಉಳಿಸಿಕೊಂಡು ಹೋಗುವಂಥ ನಿರ್ಧಾರಗಳನ್ನು ಮಾಡುತ್ತಾ ಇದ್ದೇವೆ. ಪ್ರಿಯರೇ, ಇಸ್ರಾಯೇಲರ ಕಾಲದಲ್ಲಿ ಮತ್ತು ಭಾರತದ ಇತಿಹಾಸದ ಪ್ರಾರಂಭದ ಕಾಲಗಳಲ್ಲಿ ನೀವು ಗಮನಿಸಿದರೆ ಈ ಚಿನ್ನ ಬೆಳ್ಳಿಗಳನ್ನು, ವಿಶೇಷವಾಗಿ ನಾಣ್ಯಗಳನ್ನು, ವಿಗ್ರಹಗಳನ್ನು, ಬೇರೆ ಬೇರೆ ಬೆಲೆ ಬಾಳುವಂಥ ವಸ್ತುಗಳನ್ನು ಮಡಿಕೆಯ ಒಳಗಿಟ್ಟು ಭೂಮಿಯ ಒಳಗೆ ಉಳಿಡ್ತಾ ಇದ್ರಂತೆ. ಭೂಮಿಯ ಒಳಗೆ ಊಳಿಡುವುದರ ಮೂಲಕ ವರ್ಷಾನುಗಟ್ಟಲೆ ಅದು ಹಾಗೆ ಇರ್ತಾ ಇತ್ತು. ಒಂದು ವೇಳೆ ಈ ಊಳಿಟ್ಟಂಥ ವ್ಯಕ್ತಿಗಳು ಸತ್ತು ಹೋದರೆ ಬೇರೆ ಯಾರಿಗೆ ಆ ಭೂಮಿಯನ್ನು ಅಗೆದು ತೆಗೆಯುವಾಗ ಈ ನಾಣ್ಯಗಳು, ಬೆಲೆ ಬಾಳುವಂಥ ನಿಕ್ಷೇಪಗಳು ಸಿಗ್ತಾ ಇತ್ತಂತೆ. ಅನೇಕ ಉತ್ತರ ಭಾರತದ ಕಡೆಗಳಲ್ಲಿ ನೀವು ನೋಡಿದರೆ ಕಡೆಗಳಲ್ಲಿ ಈ ಭೂಮಿಯನ್ನು ಉಳುವಾಗ ಮಡಿಕೆಗಳಲ್ಲಿದ್ದಂಥ ಹಣಗಳು, ಸಂಗ್ರಹಗಳು, ಆಗಿನ ಕಾಲದಲ್ಲಿದ್ದಂಥ ಅನೇಕ ವಿಧವಾದಂಥ ದಾಖಲೆಗಳನ್ನು ನಾವು ನೋಡ್ತೇವೆ. ಭಾರತ ದೇಶದಲ್ಲಿ ನಾಗಾಲ್ಯಾಂಡ್ನ ಒಂದು ಸ್ಥಳದಲ್ಲಿ ಯೆಶಾಯನ ಗ್ರಂಥದ ಸುರುಳಿ ಸಿಕ್ಕಿತ್ತು ಪ್ರಿಯರೇ. ಯೆಶಾಯನ ಗ್ರಂಥದ ಪುರಾತನ ಕಾಲದಲ್ಲಿ ಬಳಸುತ್ತಾ ಇದ್ದಂಥ ಈ ಪ್ಯಾಪಿರಸ್ ಸಾಳೆಯಿಂದ ಮಾಡಿದ್ದಂಥ ಈ ಸುರುಳಿ ಸಿಕ್ಕಿತ್ತು. ಕಾರಣ ಅದನ್ನು ಸಂಗ್ರಹಿಸಿಡುವಂಥ, ಅದನ್ನು ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗುವಂಥ ಪ್ರಯತ್ನಗಳು. ಈ ಎಲ್ಲ ವಿಷಯಗಳ ಹಿಂದೆ ಇಂದು ನಾವು ಧ್ಯಾನ ಮಾಡುವಾಗ ನಮಗೆ ಕೆಲವೊಂದು ವಿಷಯಗಳನ್ನು ದೇವರು ಹೇಳ್ತಾನೆ.
ನಾನು ಆಗಲೇ ಪ್ರಾರಂಭದಲ್ಲಿ ಹೇಳಿದ ಹಾಗೆ, ನಾನೊಂದು ದೇವರ ದೃಷ್ಟಿಯಲ್ಲಿ ನಿಕ್ಷೇಪವಾಗಿರುವುದರಿಂದ ಐಕ್ಯತಾ ಭಾನುವಾರದಲ್ಲಿ ಕರ್ತನು ಈ ವಿಷಯಗಳನ್ನು ನಮಗೆ ತಿಳಿಸುವಂಥವನಾಗಿದ್ದಾನೆ. ಪ್ರಿಯರೇ, ದೇವರಿಂದ ಅಂಗೀಕರಿಸಲ್ಪಡುವಂಥ ನಿಕ್ಷೇಪವಾಗಬೇಕಾಗಿದೆ. ಹೌದು, ನಾವು ಕ್ರೈಸ್ತರಾಗಿದ್ದೇವೆ. ಹೌದು, ನಾವು ಹಿರಿಯರಾಗಿದ್ದೇವೆ. ಹೌದು, ನಮ್ಮಲ್ಲಿ ಜ್ಞಾನ ತಿಳುವಳಿಕೆಗಳಿದೆ, ನಮಗೆ ಇತಿಹಾಸ ಇದೆ, ನಮಗೆ ಅನೇಕ ವಿಧವಾದಂಥ ನಂಬಿಕೆಯ ವಿಷಯಗಳು ಗೊತ್ತಿದೆ, ಸಂಪ್ರದಾಯಗಳನ್ನು ನಾವು ಫಾಲೋ ಮಾಡ್ತೇವೆ. ಮೀಕನ ಪ್ರವಾದನ ಗ್ರಂಥದಲ್ಲಿ ಹೇಳ್ತದೆ, ಅಂಗೀಕಾರವನ್ನು ಹೊಂದುವಂತ ನಿಕ್ಷೇಪವಾಗಬೇಕು. ದೇವರ ಮೂಲಕವಾಗಿ ಅಂಗೀಕರಿಸಲ್ಪಡುವಂಥ ಪಾತ್ರೆಯಾಗಬೇಕು. ಯಾಕಂದ್ರೆ ದೇವರು ಅಂಗೀಕಾರ ಮಾಡಿದಾಗ ಮಾತ್ರ ನಾನು ಮತ್ತು ನೀವುಗಳು ಮಹತ್ವ ಎಂಬುದಾಗಿ ಪರಿಗಣಿಸಲ್ಪಡ್ತೇವೆ. ದೇವರ ಅಂಗೀಕಾರ ನಮಗೆ ಸಿಕ್ಕಿದರೆ ಮಾತ್ರ ನಾವು ಪಾಪದಿಂದ ರಕ್ಷಣೆಯ ಮಾರ್ಗಕ್ಕೆ ಬರುವಂಥವರಾಗಿದ್ದೇವೆ. ಪ್ರಿಯರೇ, ದೇವರಿಂದ ಅಂಗೀಕರಿಸಲ್ಪಡುವ ನಿಕ್ಷೇಪದ ಬಗ್ಗೆ ಮೀಕ ಪ್ರವಾದಿ ಏನನ್ನ ಹೇಳ್ತಾನೆ? ದಯಮಾಡಿ ತೆಗಿರಿ. ಮೀಕನ ಪ್ರವಾದನ ಗ್ರಂಥದ 6ನೇ ಅಧ್ಯಾಯದ ವಚನ 1ರಿಂದ 8ರ ಭಾಗ. ಅದಕ್ಕಿಂತ ಮುಂಚಿತವಾಗಿ ಸಮುವೇಲನ ಮೊದಲ ಪುಸ್ತಕವನ್ನು ತೆಗಿರಿ. ಸಮುವೇಲನ ಮೊದಲ ಪುಸ್ತಕ 16ನೇ ಅಧ್ಯಾಯ 7ನೇ ವಚನವನ್ನು ತೆಗಿರಿ. ಸಮುವೇಲನ ಮೊದಲ ಪುಸ್ತಕ 16ನೇ ಅಧ್ಯಾಯದ 7ನೇ ವಚನ. ಹಿರಿಯರಲ್ಲಿ ಯಾರಾದರೂ ಒಬ್ಬರು ಓದ್ರಿ. ಹಿರಿಯರಲ್ಲಿ, ಸಭೆಯ ಹಿರಿಯರಲ್ಲಿ ಯಾರಾದರೂ ಒಬ್ಬರು ಇದನ್ನು ಓದ್ರಿ, ಈ ವಾಕ್ಯವನ್ನು. 16:7. ಬಹಳ ಸುಂದರವಾದಂಥ ವಾಕ್ಯ. ಮನುಷ್ಯರು ಹೊರಗಿನ ತೋರಿಕೆಯನ್ನ ನೋಡಿ ಅಳೆಯುವಂತೆ ಯೆಹೋವನು ಮನುಷ್ಯರ ಹೊರಗಿನ ತೋರಿಕೆಯಂತೆ ನೋಡದೆ ಹೃದಯವನ್ನೇ ನೋಡುವನಾಗಿದ್ದಾನೆ. ಮೀಕ ಪ್ರವಾದಿ ಇದನ್ನೇ ವಾದ ಮಾಡ್ತಾನೆ. ಪ್ರಿಯರೇ, ಇಸ್ರಾಯೇಲ್ಯರನ್ನ ಅವರ ಜೀವನ ಕ್ರಮವನ್ನ ಬಹಳ ಕ್ರಮವಾದ ರೀತಿಯಲ್ಲಿ ನಡೆಸಬೇಕು ಎಂಬುದಾಗಿ ದೇವರೇ ಮನಸ್ಸು ಮಾಡಿಕೊಟ್ಟಂಥದ್ದು ದಶಾಜ್ಞೆಗಳು. ದೇವರ ಮೂಲಕವಾಗಿ ಇಸ್ರಾಯೇಲರು ಎಲ್ಲವನ್ನ ಪಡಕೊಂಡಿದ್ರು. ಅವರ ಸಾಮಾಜಿಕ ಜೀವಿತಕ್ಕೆ, ಅವರ ಆರ್ಥಿಕವಾದ ಜೀವಿತಕ್ಕೆ, ಸಾಂಸ್ಕೃತಿಕ ಬದುಕಿಗೆ, ಅವರ ನಂಬಿಕೆಯ ಧಾರ್ಮಿಕವಾದಂಥ ಬದುಕಿಗೆ ಎಲ್ಲ ಸೂತ್ರಗಳು ಕೊಡಲ್ಪಟ್ಟಿತ್ತು. ಈಗ ಅವೆಲ್ಲವನ್ನ ಪಾಲಿಸದೆ ಇರುವಂಥ ಸಂದರ್ಭದಲ್ಲಿ ಕ್ರಿಸ್ತ ಪೂರ್ವ 8ನೇ ಶತಮಾನದಲ್ಲಿ ಮೀಕ ಪ್ರವಾದಿ ತನ್ನ ಧ್ವನಿ ಎತ್ತಿ ದೇವರ ಪ್ರವಾದನೆಯನ್ನ ತಿಳಿಸ್ತಾ ಇದ್ದಾನೆ. 8ನೇ ಶತಮಾನದ ಪ್ರವಾದಿಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂಥದ್ದು ಸಾಮಾಜಿಕವಾದಂಥ ನ್ಯಾಯ. ಈ ಸಾಮಾಜಿಕವಾದ ನ್ಯಾಯದ ಪರಿಕಲ್ಪನೆಯಲ್ಲಿ ಇಸ್ರಾಯೇಲರನ್ನ ಉದ್ದೇಶಿಸಿ ಈಗ ಮೀಕ ಪ್ರವಾದಿ ಮಾತನಾಡ್ತಾ ಇದ್ದಾನೆ. ಪ್ರಿಯರೇ, ನೀವು 1ರಿಂದ ಸುಮಾರು 5 ವಚನಗಳವರೆಗೆ ಗಮನಿಸಿದ್ರೆ ದೇವರ ವಾಕ್ಯ ಹೇಳ್ತದೆ, ಇಸ್ರಾಯೇಲರೇ, ನೀವು ನಡ್ಕೊಂಡು ಬಂದಂಥ ರೀತಿಯನ್ನ ಜ್ಞಾಪಕ ಮಾಡಿಕೊಳ್ಳ್ರಿ. ಇಸ್ರಾಯೇಲರೇ, ನೀವು ನಡ್ಕೊಂಡು ಬರುವಾಗ ಕರ್ತನು ಮಾಡಿದಂಥ ಅದ್ಭುತಗಳನ್ನು ಜ್ಞಾಪಕ ಮಾಡಿಕೊಳ್ಳ್ರಿ. ಇಸ್ರಾಯೇಲರೇ, ನೀವು ನಡ್ಕೊಂಡು ಬರುತ್ತಿದ್ದಾಗ ದೇವರು ನಿಮ್ಮನ್ನ ಅನೇಕ ವಿಧವಾದಂಥ ಅಪಾಯಗಳಿಂದ, ಆಪತ್ತುಗಳಿಂದ ದೂರ ಮಾಡಿ ನಿಮಗೆ ಬೇಕಾದದನ್ನು ಒದಗಿಸಿಕೊಟ್ಟಿದ್ದನ್ನ ನೀವು ನೆನಪಿಸಿಕೊಳ್ಳ್ರಿ. 4ನೇ ವಚನವನ್ನು ಗಮನಿಸ್ರಿ. 6ನೇ ಅಧ್ಯಾಯದ 4ನೇ ವಚನ ಹೇಳ್ತದೆ, ನಾನು ನಿನ್ನನ್ನು ಐಗುಪ್ತ ದೇಶದೊಳಗಿಂದ ಪಾರು ಮಾಡಿ ದಾಸತ್ವದಿಂದ ಬಿಡಿಸಿದೆನು. ಇದನ್ನು ಜ್ಞಾಪಕ ಮಾಡಿಕೊಳ್ಳ್ರಿ. ಇಸ್ರಾಯೇಲರೇ, 8ನೇ ಶತಮಾನದಲ್ಲಿ ನೀವು ನಿಮ್ಮ ಜೀವಿತಗಳನ್ನು ಈಗ ನಾನು ನೋಡುತ್ತಿರುವಾಗ ನನಗೆ ನಿಮ್ಮಲ್ಲಿ ಆ ರೀತಿಯಾದಂಥ ಯಾವ ಗುಣಲಕ್ಷಣಗಳು ಕಾಣ್ತಾ ಇಲ್ಲ. ನನ್ನ ನಡೆಸುವಿಕೆಯನ್ನ, ನನ್ನ ವಿಮೋಚನೆಯನ್ನು ನೀವು ಮರೆತು ಹೋಗಿದ್ದೀರಾ. ನಾನು ಈಗ ನೋಡುತ್ತಾ ಇರುವಾಗ ನಿಮ್ಮಲ್ಲಿ ಬಾಹ್ಯವಾದಂಥ ಭಕ್ತಿಯ ಲಕ್ಷಣಗಳು ಕಾಣಿಸ್ತಾ ಇದೆ. ಇಸ್ರಾಯೇಲರೇ, ನೀವು ಅಂದುಕೊಳ್ತೀರಾ ನಾನು ಯಜ್ಞಗಳನ್ನು ಸಮರ್ಪಿಸಿ ದೇವರ ಆಶೀರ್ವಾದವನ್ನು ಪಡ್ಕೊಳ್ಬಹುದು. ಇಸ್ರಾಯೇಲರೇ, ನೀವು ಭಾವಿಸ್ತಾ ಇದ್ದೀರಾ ನಾನು ಹರಕೆಗಳನ್ನು ಹೊತ್ಕೊಂಡ್ರೆ ದೇವರು ನನ್ನ ಕ್ಷಮಿಸ್ತಾನೆ. ಇಸ್ರಾಯೇಲರೇ, ನೀವು ಮನೆಯಲ್ಲಿ ಕುಳಿತು ಮಾತಾಡಿಕೊಳ್ತಾ ಇದ್ದೀರಾ ನಾನು ಕರ್ತನ ಸನ್ನಿಧಾನಕ್ಕೆ ಹೋಗಿ ನೈವೇದ್ಯಗಳನ್ನು ಕೊಟ್ಟರೆ ದೇವರ ಶಾಪ ಕೋಪಗಳಿಂದ ತಪ್ಪಿಸಿಕೊಳ್ಬಹುದು ಎಂಬುದಾಗಿ ಅಂದುಕೊಳ್ತಾ ಇದ್ದೀರಾ. ಆದರೆ ದೇವರು ಮೆಚ್ಚುತ್ತಾ ಇರುವಂಥದ್ದು ಬೇರೆಯ ವಿಷಯಗಳನ್ನ, ನೀವು ದೇವರನ್ನ ಮೆಚ್ಚಿಸಲು ಪ್ರಯತ್ನ ಪಡುತ್ತಾ ಇರುವಂಥದ್ದು ಬೇರೆಯ ವಿಷಯಗಳಿಂದ. ನೀವು ಅಂದುಕೊಳ್ಳುತ್ತಿರುವಂಥದ್ದಕ್ಕಿಂತ ದೇವರ ದೃಷ್ಟಿಯಲ್ಲಿರುವಂಥದ್ದು ವಿಭಿನ್ನವಾಗಿದೆ.
ಇಸ್ರಾಯೇಲರೇ, ಕರ್ತನು ನಿಮ್ಮ ಸಾಮಾಜಿಕ ಜೀವನವನ್ನು ನೋಡಿ ಖುಷಿಯಾಗಿಲ್ಲ. ಇಸ್ರಾಯೇಲರೇ, ಕರ್ತನು ನಿಮ್ಮ ಧಾರ್ಮಿಕವಾದ ಆಚರಣೆಗಳನ್ನು ನೋಡಿ ಆತನು ಇಷ್ಟಪಡುತ್ತಾ ಇಲ್ಲ. ಇಸ್ರಾಯೇಲರೇ, ನೀವು ಮಾಡುತ್ತಿರುವಂಥ ಕಾರ್ಯಗಳು, ನೀವು ಕರ್ತನ ಸನ್ನಿಧಾನಕ್ಕೆ ಬಂದು ಕಾಣಿಕೆಗಳನ್ನು ಕೊಡುತ್ತಿರುವಂಥ ವಿಷಯಗಳಿಗೆ ಒಂದಕ್ಕೊಂದು ಸಂಬಂಧ ಇಲ್ಲ. ಆದುದರಿಂದ ದೇವರು ನಿಮ್ಮ ಜೀವನ ಕ್ರಮವನ್ನು ಖಂಡಿಸ್ತಾನೆ. ದೇವರು ನಿಮ್ಮ ಜೀವನ ಕ್ರಮಗಳಲ್ಲಿ ನೀವು ರೂಢಿಗತವಾಗಿ ಮಾಡುತ್ತಿರುವಂಥ ಆಚರಣೆಗಳನ್ನು ಖಂಡಿಸ್ತಾನೆ. ನಿಮ್ಮ ಬಾಯ ಭಕ್ತಿ ದೇವರಿಗೆ ಬೇಕಾಗಿಲ್ಲ. ನೀವು ಹೊರಗಿನ ತೋರಿಕೆಯಲ್ಲಿ ಮಾಡುತ್ತಿರುವಂಥ ಧಾರ್ಮಿಕ ಕಾರ್ಯಗಳು ದೇವರಿಗೆ ಬೇಕಾಗಿಲ್ಲ. ದೇವರಿಗೆ ಬೇಕಾಗಿರುವಂಥದ್ದು ಆಂತರ್ಯದಲ್ಲಿ ಮತ್ತು ಬಾಹ್ಯದಲ್ಲಿ ಸಂಬಂಧವಿರುವಂಥ ಜೀವಿತ. ನಿಮ್ಮ ನಂಬಿಕೆ ನಿಮ್ಮ ಕಾರ್ಯರೂಪಗಳಲ್ಲಿ ತೋರಿ ಬರಬೇಕಾಗಿದೆ. ನಿಮ್ಮ ಬಾಯ ಮಾತುಗಳಲ್ಲಿರುವಂಥ ವಿಷಯಗಳು ನಿಮ್ಮ ನೆರೆಹೊರೆಯರ ಸಂಬಂಧಗಳಲ್ಲಿ ಕಂಡು ಬರಬೇಕಾಗಿದೆ. ಅದನ್ನೇ ಮೀಕ ಪ್ರವಾದಿ ಹೇಳ್ತಾನೆ, 6ನೇ ಅಧ್ಯಾಯದ 8ನೇ ವಚನ, ನಮ್ಮೆಲ್ಲರ ಜೀವಿತಗಳಲ್ಲಿ ಇಂದು ಕಂಡು ಬರಬೇಕಾಗಿರುವಂಥದ್ದು ಯಾವುದೋ ನೈವೇದ್ಯದ ಸಮರ್ಪಣೆ, ದೇವರ ಆಲಯಕ್ಕೆ ಕಾಣಿಕೆಗಳನ್ನು ಕೊಡುವಂಥದ್ದು, ಹರಕೆಗಳನ್ನು ಒತ್ತಿಕೊಳ್ಳುವಂಥದ್ದು, ಯಜ್ಞಗಳನ್ನು ಸಮರ್ಪಣೆ ಮಾಡುವುದು, ಯಾವುದೋ ಪುಣ್ಯಕ್ಷೇತ್ರಗಳಿಗೆ ಹೋಗುವಂಥದ್ದು ಅಲ್ಲ. ದೇವರ ನಿಕ್ಷೇಪವಾಗಿರುವಂಥ ನಾನು ಮತ್ತು ನಿಮ್ಮಗಳ ಮೂಲಕ ದೇವರು ಎದುರು ನೋಡುವಂಥ ವಿಷಯಗಳೆಂದರೆ 8ನೇ ವಚನ ಬಹಳ ಸುಂದರವಾಗಿ ಹೇಳ್ತದೆ, ಮನುಷ್ಯನೇ ಒಳ್ಳೆಯದು ಇಂಥದ್ದೇ ಎಂದು ಯೆಹೋವನು ನಿನಗೆ ತೋರಿಸಿದ್ದಾನಷ್ಟೇ. ನ್ಯಾಯವನ್ನಾಚರಿಸುವುದು, ನಿನ್ನ ದೇವರಿಗೆ ನಮ್ರವಾಗಿ ನಡಕೊಳ್ಳುವುದು ಇಷ್ಟನ್ನೇ ಹೊರತು ಯೆಹೋವನು ನಿನ್ನಿಂದ ಇನ್ನೇನನ್ನು ಅಪೇಕ್ಷಿಸುವುದಿಲ್ಲ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ವಸ್ತುಗಳ ಮೂಲಕವಾಗಿ ದೇವರನ್ನು ನಾವು ಸಂತೋಷ ಪಡೆಯೋದಕ್ಕೆ ಸಾಧ್ಯವಿಲ್ಲ. ಅನೇಕರ ಮನಸ್ಸಿನಲ್ಲಿ ಇದು ಉಳ್ಕೊಂಡಿದೆ. ನಾನು ದೇವರ ಆಲಯದಲ್ಲಿ ವಿಧವಾದಂಥ ಕಾಣಿಕೆಗಳಿಂದ ಕಾಣಿಸಿಕೊಂಡ್ರೆ, ದೇವರ ಆಲಯದ ಜೀರ್ಣೋದ್ಧಾರವನ್ನು ನಾವು ಮಾಡಿದ್ರೆ ದೇವರ ಕೃಪಾ ಕಟಾಕ್ಷಕ್ಕೆ ಒಳಗಾಗ್ತೇವೆ. ಹೌದು, ನೀನು ಆಂತರ್ಯದಲ್ಲಿಯೂ ಬಾಹ್ಯದಲ್ಲಿಯೂ ಯೋಗ್ಯಳಾಗಿ ನಡಕೊಂಡು ಆ ರೀತಿಯ ನಂಬಿಕೆಯಿಂದ ಕರ್ತನ ಸನ್ನಿಧಾನಕ್ಕೆ ಬಂದು ಕಾಣಿಕೆಗಳನ್ನು ಕೊಟ್ಟಾಗ ದೇವರು ಸಂತೋಷ ಪಡ್ತಾನೆ. ಆದರೆ ಹೊರಗಿನ ತೋರಿಕೆಯಲ್ಲಿ, ಸಾಮಾಜಿಕವಾದ ಜೀವನದಲ್ಲಿ, ನೆರೆಹೊರೆಯ ಸಂಬಂಧಗಳಲ್ಲಿ ಅನೇಕ ವಿಧವಾದ ದುಷ್ಟ ಕಾರ್ಯಗಳಿಂದ ಗುರುತಿಸಿಕೊಂಡು ಅವುಗಳ ನಿಮಿತ್ತವಾಗಿ ಆಲ್ಟರ್ನೇಟಿವ್ ಆಗಿರುವಂಥ ಈ ಕಾರ್ಯವನ್ನು ಮಾಡ್ತೇನೆ, ದೇವರಿಗೆ ಇಷ್ಟ ಇಲ್ಲ. ಪ್ರಿಯರೇ, ದೇವರು ಆ ರೀತಿಯಾದಂಥ ಕಾಣಿಕೆಗಳನ್ನು ಮೆಚ್ಚುವಂಥವನಲ್ಲ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಹಾಗಾದರೆ ನಿಕ್ಷೇಪವಾಗಿರುವಂಥ ನಾವು ಈ ಹೊತ್ತಾರೆಯ ವೇಳೆಯಲ್ಲಿ ದೇವರನ್ನು ಮೆಚ್ಚಿಸುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ, ದೇವರನ್ನು ಮೆಚ್ಚಿಸುವುದಕ್ಕಾಗಿ ಉಂಟು ಮಾಡಲ್ಪಟ್ಟಿದ್ದೇವೆ. ಯಾವ ರೀತಿ ಕರ್ತನು ಇಸ್ರಾಯೇಲರನ್ನ ಐಗುಪ್ತ ದೇಶದೊಳಗಿಂದ ಕರಕೊಂಡು ಬರುವಾಗ ಅದ್ಭುತಗಳನ್ನು ಮಾಡಿದ, ಅವರನ್ನು ಬಿಡಿಸಿದ, ಅವರ ಮೇಲೆ ಬಂದಂಥ ಶತ್ರುಗಳನ್ನು ನಾಶ ಮಾಡಿದ, ಕೆಂಪು ಸಮುದ್ರವನ್ನು ಬಾಯ ಮಾತಿನಿಂದ ಇಬ್ಬಾಗವಾಗುವಂತೆ ಮಾಡಿದ, ಕಾನಾನ್ ದೇಶಕ್ಕೆ ಸೇರುವವರೆಗೆ ಅವರ ಮೇಲೆ ಬಂದಂಥ ಯುದ್ಧಗಳಲ್ಲಿ ಜಯವನ್ನು ಕೊಟ್ಟ, ಅವರ ಬದುಕಿನಲ್ಲಿದ್ದಂಥ ಅನೇಕ ವಿಧವಾದ ಆರೋಪಗಳನ್ನು ತೆಗೆದು ಹಾಕಿದ, ಅಬ್ರಹಾಮನಿಗೆ ಕೊಟ್ಟಂಥ ವಾಗ್ದಾನಗಳನ್ನು ಇಂದಿಗೂ ಕೂಡ ನೆರವೇರಿಸಿದ ಅದೇ ದೇವರು ಇಂದು ಕಾರ್ಯ ಮಾಡುತ್ತಾ ಇದ್ದಾನೆ. ಅದೇ ದೇವರು ಈ ದಿನವೂ ಜೀವಿತರ ಪಟ್ಟಿಯಲ್ಲಿ ನಮ್ಮನ್ನು ನಡೆಸ್ತಾ ಇದ್ದಾನೆ. ಅದೇ ದೇವರ ಕಾರ್ಯಗಳನ್ನು ಇಂದು ನಾವು ನೋಡ್ತಾ ಇದ್ದೇವೆ. ಅದೇ ದೇವರನ್ನು ಆರಾಧನೆ ಮಾಡ್ತಾ ಇದ್ದೇವೆ. ಆ ದೇವರು ಬದಲಾವಣೆಯಾಗದ ದೇವರು. ಆ ದೇವರು ಭೂತಕಾಲಗಳಲ್ಲಿ ಪ್ರಕಟಿಸಿಕೊಂಡು ಈಗಿನ ಪ್ರೆಸೆಂಟ್ ಟೈಮ್ ವರ್ತಮಾನ ಕಾಲಗಳಲ್ಲಿ ಮಾಯವಾಗಿರುವ ದೇವರಲ್ಲ. ದೇವರ ವಾಕ್ಯ ಹೇಳ್ತದೆ, ಆತನು ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲಗಳಲ್ಲಿರುವಂಥ ದೇವರು. ನಿನ್ನೆಯೂ ಈ ಹೊತ್ತು ನಾಳೆಯೂ ನಿರಂತರವೂ ಇರುವಂಥ ದೇವರು. ಆ ದೇವರು ಇಂದು ನಿನ್ನನ್ನು ಪರಲೋಕದಿಂದ ದೃಷ್ಟಿಸಿ ನೋಡುವಾಗ ನೀನು ನಿಕ್ಷೇಪವಾಗಿದೆಯಾ ಅಥವಾ ಬಾಹ್ಯ ರೀತಿಯಲ್ಲಿ ನಿಕ್ಷೇಪ ಎಂಬುದಾಗಿ ತೋರಿಸಿಕೊಳ್ತಾ ಇದೆಯಾ? ದೇವರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಮೀಕನ ಪ್ರವಾದನ ಗ್ರಂಥ ಹೇಳ್ತದೆ, ನಿನ್ನ ಬಾಯ ಭಕ್ತಿಗೂ ನಿನ್ನ ವೈಯಕ್ತಿಕವಾದ ಜೀವಿತಕ್ಕೂ ದರ್ ಶುಡ್ ಬಿ ಎ ಕನೆಕ್ಷನ್. ಅಲ್ಲೊಂದು ಸಂಬಂಧ ಇರಲೇಬೇಕು. ಇಲ್ಲದೆ ಹೋದರೆ ಖಂಡಿತವಾಗಿ ದೇವರ ಕೃಪೆಯಿಂದ ನಾವು ದೂರ ಉಳಿದಿದ್ದೇವೆ. ಎರಡನೇದಾಗಿ, ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 4ನೇ ಅಧ್ಯಾಯ ವಚನ 7ರಿಂದ 15 ಭಾಗದಲ್ಲಿ ಇನ್ನೊಂದು ನಿಕ್ಷೇಪದ ಬಗ್ಗೆ ಪೌಲ ಮಾತಾಡ್ತಾನೆ. ಹಾಗಾದರೆ ಒಂದು ದೇವರಿಂದ ಅಂಗೀಕಾರವಾಗುವಂಥ ನಿಕ್ಷೇಪ ನಾವಾಗಬೇಕು. ಎರಡನೇದಾಗಿ, ಧೈರ್ಯಗೆಡದೆ ಸಹಿಸಿಕೊಳ್ಳುವ ನಿಕ್ಷೇಪವಾಗಬೇಕು. ಧೈರ್ಯಗೊಳ್ಳದೆ ಸಹಿಸಿಕೊಳ್ಳುವ ನಿಕ್ಷೇಪವಾಗಬೇಕು. ಕೀರ್ತನೆಗಳ ಗ್ರಂಥ ತೆಗೆರಿ. ಕೀರ್ತನೆಗಳ ಸಂಗ್ರಹ 37ನೇ ಕೀರ್ತನೆ 7ನೇ ವಚನ. ಯವನಸ್ಥರಲ್ಲಿ ಯಾರಾದರೂ ಒಬ್ಬರು ಕೀರ್ತನೆಗಳ ಸಂಗ್ರಹ 37 7ನೇ ವಚನ. ಯವನಸ್ಥ ಮಕ್ಕಳಲ್ಲಿ ಯಾರಾದರೂ ಒಬ್ಬರು ಓದ್ರಿ. ಒಬ್ಬರು
ಇನ್ನೊಂದ್ಸಲ ಒಬ್ರು ಯಾರಾದ್ರೂ ಓದ್ರಿ. ದೇವರ ವಾಕ್ಯ ಹೇಳ್ತದೆ, ಯೆಹೋವನ ಸನ್ನಿಧಾನದಲ್ಲಿ ಶಾಂತನಾಗಿ ಕಾದಿರು ಅಲ್ವಾ? ಶಾಂತನಾಗಿ ಕಾದಿರು. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಪೌಲನು ಕೊರಿಂಥ ಸಭೆಗೆ ಬರೆಯುವಾಗ ನಮ್ಮ ಸುವಾರ್ಥ ಸೇವೆಗಳಲ್ಲಿ ಏನೇ ಸಂಭವಿಸಿದ್ರು ನಾವು ದೆಸೆಗೆಟ್ಟವರಲ್ಲ, ಕಷ್ಟಗಳನ್ನು ನೋಡಿ ಓಡಿ ಹೋಗುವವರಲ್ಲ, ಬರುವಂಥ ಹಿಂಸೆಗಳನ್ನು ನೋಡಿ ನಾವು ನಂಬಿಕೆನ ಬಿಟ್ಟು ಬಿಡುವವರಲ್ಲ, ಬರುವಂಥ ಆರೋಪಗಳು, ಬರುವಂಥ ವಿಧ ವಿಧವಾದ ತೊಂದರೆಗಳ ನಡುವೆ ನಾವು ನಮ್ಮ ಹಿತಕ್ಕಾಗಿ ಜಾರಿಕೊಳ್ಳುವವರಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. ಪೌಲ ಕೊರಿಂಥ ಸಭೆಗೆ ಬರೆಯುವಾಗ ಸುವಾರ್ಥ ಸೇವೆಯಲ್ಲಿ ವಿಶೇಷವಾಗಿ ಯೇಸುವನ್ನ ಸ್ವೀಕಾರ ಮಾಡಿದಂಥವರಿಗೆ, ನಂಬಿಕೆಯಲ್ಲಿದ್ದಂಥವರಿಗೆ, ಸುವಾರ್ತೆಯ ನಿಮಿತ್ತ ದೀಕ್ಷಾ ಸ್ನಾನ ಮಾಡಿಸಿಕೊಂಡಂಥವರಿಗೆ ಈಗ ಧೈರ್ಯಪಡಿಸುವಂಥ ವಚನಗಳನ್ನು ಹೇಳ್ತಾ ಇದ್ದಾನೆ. ಕೊರಿಂಥ ಸಭೆಯವರೇ, ನಾನು ನಿಮಗೆ ಹೇಳುವುದೇನೆಂದರೆ, ಕ್ರಿಸ್ತನ ನಿಮಿತ್ತ ಇಂದು ನೀವು ಬಾಧೆ ಪಡುವವರಾಗಿದ್ದರೆ, ಕ್ರಿಸ್ತನ ನಿಮಿತ್ತ ಇಂದು ದೆಸೆಗೆಟ್ಟವರಾಗಿದ್ದರೆ, ಕ್ರಿಸ್ತನಿಗೋಸ್ಕರವಾಗಿ ಇಂದು ಕಷ್ಟಗಳನ್ನು ಅನುಭವಿಸುತ್ತಾ ಇರುವುದಾದರೆ, ನಾನು ನಿಮ್ಮನ್ನ ವಾಕ್ಯಗಳ ಮೂಲಕವಾಗಿ ಬಲಪಡಿಸ್ತೇನೆ. ಏನೇ ಸಂಭವಿಸಿದ್ರು ಅದರಿಂದ ಕರ್ತನು ಬಿಡುಗಡೆಯನ್ನು ಮಾಡ್ತಾನೆ. ಇದು ನಮ್ಮ ರಕ್ಷಕನಾದಂಥ ಯೇಸು ಸ್ವಾಮಿಯ ಅದ್ಭುತವಾದಂಥ ಕಾರ್ಯ. ಏನೇ ಸಂಭವಿಸಿದ್ರು ಕರ್ತನು ತಿಳಿಗೊಳಿಸ್ತಾನೆ. ಇದು ನಮ್ಮ ರಕ್ಷಕನಾದಂಥ ಯೇಸು ಸ್ವಾಮಿಯ ಮಹೋನ್ನತವಾದ ಕಾರ್ಯ. ಜೀವನದಲ್ಲಿ ಏನೇ ಬಂದರೂ ಕೂಡ ಅವುಗಳಲ್ಲೇ ನಾವು ಇರದೆ ಆ ವಿಷಯಗಳಿಂದ ಹೊರಗೆ ಬರಲಿಕ್ಕೆ ಕರ್ತನು ಮಾರ್ಗಗಳನ್ನು ಸಿದ್ಧಪಡಿಸ್ತಾನೆ. ತ್ರಯೇಕ ದೇವರ ಮಹೋನ್ನತವಾದಂಥ ಕಾರ್ಯ ಪೌಲ ಬಹಳ ಸುಂದರವಾಗಿ ಹೇಳ್ತಾನೆ. ದೇವರ ವಾಕ್ಯಗಳಲ್ಲಿ ನೀವು ಗಮನಿಸಿದ್ರೆ ಆತನು 7ನೇ ವಚನದಲ್ಲಿ ಮಾತಾಡ್ತಾನೆ, ಬಲಾಧಿಕ್ಯವು ದೇವರದ್ದೇ ಹೊರತು ನಮ್ಮೊಳಗಿಂದ ಬಂದದ್ದಲ್ಲವೆಂದು ತೋರುವುದಕ್ಕಾಗಿ ಈ ನಿಕ್ಷೇಪವು ಮಣ್ಣಿನ ಘಟಕಗಳಲ್ಲಿ ನಮಗುಂಟು. ಬಲ, ಶಕ್ತಿ, ಸಾಮರ್ಥ್ಯ, ಬಿಡುಗಡೆ, ಆಶೀರ್ವಾದ, ಕ್ಷಮೆ, ದಯೆ ಇವೆಲ್ಲವೂ ಕೂಡ ದೇವರ ಆಸ್ತಿ. ದೇವರು ತಾನೇ ತನ್ನ ಭಕ್ತರಿಗೆ ತನ್ನ ಆಸ್ತಿಯ ಗುಣಗಳಲ್ಲಿ ಸಹಾಯವನ್ನ, ಪಾಲನ್ನ ಕೊಡುವಂಥವನಾಗಿರುವುದರಿಂದ ಸಂಭವಿಸುವಂಥ ವಿಷಯಗಳ ಬಗ್ಗೆ ನೀವು ಚಿಂತೆ ಮಾಡಬೇಡಿರಿ. 8ನೇ ವಚನ ಹೇಳ್ತದೆ, ಸರ್ವ ವಿಧದಲ್ಲಿಯೂ ನಮಗೆ ಇಕ್ಕಟ್ಟು ಇದ್ದರೂ ನಾವು ಅತಿ ಸಂಕಟ ಪಡುವವರಲ್ಲ, ನಾವು ದಿಕ್ಕು ಕಾಣದವರಾಗಿದ್ದರೂ ಕೇವಲ ದೆಸೆಗೆಟ್ಟವರಲ್ಲ, ಹಿಂಸೆ ಪಡುವವರಾಗಿದ್ದರೂ ಕೈ ಬಿಡಲ್ಪಟ್ಟವರಲ್ಲ, ಕೆಡವಲ್ಪಟ್ಟವರಾಗಿದ್ದರೂ ಪ್ರಾಣ ನಷ್ಟ ಪಡುವವರಲ್ಲ. ದೇವರ ವಾಕ್ಯ ಹೇಳ್ತಾ ಇದೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ನಮ್ಮ ಜೀವನ ಕ್ರಮದಲ್ಲಿ ಅನೇಕ ವಿಧವಾದಂಥ ಪರಿಸ್ಥಿತಿಗಳನ್ನು ನಾವು ನೋಡಿಬಿಟ್ಟಿದ್ದೇವೆ. ನಮ್ಮ ಜೀವನ ಕ್ರಮದಲ್ಲಿ ಅನೇಕ ವೇಳೆ ಸಹಿಸಿಕೊಳ್ಳಲಾಗದ, ತಡಕೊಳ್ಳಲಾಗದ, ಆಗುತ್ತಿಲ್ಲ ಎನ್ನುವಂಥ ಅನೇಕ ಸಂದರ್ಭಗಳನ್ನು ನಾವು ನೋಡಿಬಿಟ್ಟಿದ್ದೇವೆ. ಇವೆಲ್ಲವುಗಳ ನಡುವೆ ಇಂದು ಹಿಂದೆ ಆದಂಥ ಘಟನೆಗಳನ್ನು ಈಗ ಆಲೋಚನೆ ಮಾಡುವುದಾದರೆ ನಾವು ಎಷ್ಟು ತಿಳಿಯಾಗಿದ್ದೇವೆ ಎನ್ನುವುದನ್ನು ಆಲೋಚನೆ ಮಾಡೋಣ. ಆ ಹಿಂದೆ ಬಂದಂಥ ಪರಿಸ್ಥಿತಿಗೂ ಈಗ ಇರುವಂಥ ವಿಷಯಗಳಿಗೂ ಹೋಲಿಕೆ ಮಾಡುವಾಗ ನಮ್ಮ ಸ್ವಾಮಿ ನಮ್ಮನ್ನ ಉನ್ನತವಾದ ರೀತಿಯಲ್ಲಿ ಬಿಡುಗಡೆಯನ್ನು ಹೊಂದುವುದಕ್ಕೆ ನಡೆಸಿದ್ದಾನಲ್ಲ. ನಮಗೆ ಬಂದಂಥ ಪರಿಸ್ಥಿತಿಗಳ ನಿಮಿತ್ತ ಅನೇಕ ವೇಳೆ ದೆಸೆಗೆಟ್ಟಿದ್ದೆವು, ಕೈ ಬಿಡಲ್ಪಟ್ಟಿದ್ದೆವು, ಹಿಂಸೆಗೆ ಒಳಗಾಗಿದ್ದೆವು, ಕಣ್ಣೀರು ದುಃಖಗಳಲ್ಲಿದ್ದೆವು, ಸೋಲುಗಳನ್ನು, ಅವಮಾನಗಳನ್ನು ನೋಡಬೇಕಾಯಿತು, ಆರೋಪಗಳನ್ನು ಹಾಕಿಕೊಳ್ಳಬೇಕಾಯಿತು. ಈ ದಿನ ಕರ್ತನ ಸನ್ನಿಧಾನದಲ್ಲಿ ನಿಂತು ನಮ್ಮೆಲ್ಲರ ಸಾಕ್ಷಿ ಏನಂದ್ರೆ, ಸ್ವಾಮಿ ಆ ರೀತಿಯ ವಿಷಯಗಳಿಂದ ಬಿಡಿಸಿ ನನ್ನನ್ನು ಈ ದಿನ ಎಲ್ಲ ವಿಧವಾದ ಕಳಂಕ ಸುಕ್ಕುಗಳಿಂದ ದೂರ ಮಾಡಿ ಇಂದು ಸಮಾಧಾನಗಳಿಂದ ಜೀವಿಸುವಂತೆ ಕಾರ್ಯವನ್ನು ಮಾಡಿದ್ದಾನೆ. ಕಾರ್ಯವನ್ನು ಮಾಡಿದಂಥ ದೇವರು ಇಂದು ನಮಗೆ ಖಂಡಿತವಾಗಿ ಹರಸುವಂತವನಾಗಿದ್ದಾನೆ. ನಿಕ್ಷೇಪವಾಗಿರುವ ನೀನು ಧೈರ್ಯಗಿಡದೆ ಸಹಿಸಿಕೊಳ್ಳಬೇಕಾಗಿದೆ. ನಿಕ್ಷೇಪವಾಗಿರುವ ನೀನು ಬರುವಂಥ ಸಂದರ್ಭಗಳಲ್ಲಿ ಧೈರ್ಯಗೆಡದೆ ನೀನು ಸಹಿಸಿಕೊಳ್ಳುವುದಾದರೆ ಕರ್ತನು ನಿನಗೆ ಆಶೀರ್ವಾದವನ್ನು ಮಾಡುವಂಥವನಾಗಿದ್ದಾನೆ. ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆಯ 4ನೇ ಅಧ್ಯಾಯದ 15ನೇ ವಚನವನ್ನು ಗಮನಿಸ್ರಿ. 4:15 ದೇವರ ವಾಕ್ಯ ಹೇಳ್ತದೆ, ಆ ಬಾಧೆಗಳೆಲ್ಲ ನಿಮ್ಮ ಹಿತಕ್ಕಾಗಿಯೇ ನಮಗೆ ಸಂಭವಿಸ್ತದೆ. ಬಾಧೆಗಳು ಯಾವುದಕ್ಕಾಗಿ ಸಂಭವಿಸ್ತಂತೆ? ಹಿತಕ್ಕಾಗಿ ಸಂಭವಿಸ್ತದೆ. ಇಂದು ಬಹುಶಃ ಬಾಧೆಗಳ ನಿಮಿತ್ತ ಸಹಿಸಿಕೊಳ್ಳಲಾಗದಂಥ ಮನಸ್ಸಿನ ದುಃಖಗಳು, ಅಸಮಾಧಾನಗಳು ನಮ್ಮಲ್ಲಿರಬಹುದು.
ಹೌದು, ಇಂದು ಬಾಧೆಗಳ ನಿಮಿತ್ತ ಅನೇಕ ಸಲ ನಾವು ಫ್ರಸ್ಟ್ರೇಷನ್ಗೆ ಒಳಗಾಗ್ತೇವೆ. ಹೌದು, ಬರುವಂಥ ಪರಿಸ್ಥಿತಿಗಳ ನಿಮಿತ್ತ ಅನೇಕ ವೇಳೆ ಏನು ಮಾತನಾಡಬೇಕು ಎನ್ನುವುದನ್ನು ತಿಳಿಯದೆ ದುಡುಕುತ್ತೇವೆ. ದೇವರ ವಾಕ್ಯ ಹೇಳ್ತದೆ, ಬಾಧೆಗಳು ಬಂದಿರುವಂಥವರೇ, ಆ ಬಾಧೆಗಳ ಮೂಲಕವಾಗಿ ಕರ್ತನು ನಿಮ್ಮನ್ನು ಹಿತಕ್ಕೆ ನಡೆಸ್ತಾನೆ, ಉನ್ನತಿಗೆ ನಡೆಸ್ತಾನೆ, ಅವುಗಳಿಂದ ಬಿಡಿಸ್ತಾನೆ. ಬಾಧೆಗಳು ಹಿತಕ್ಕೋಸ್ಕರವಾಗಿಯೇ ನಿಮ್ಮ ವೈಯಕ್ತಿಕವಾದ ಜೀವಿತಗಳಲ್ಲಿ ನಡೆಯುತ್ತಾ ಇದೆ ಎಂಬುದನ್ನು ಆತನು ನೋಡ್ತಾನೆ. ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ 11ನೇ ಅಧ್ಯಾಯ 12ನೇ ವಚನ. ಯಾರಾದರೂ ಮಹಿಳೆಯರಲ್ಲಿ ಒಬ್ಬರು, ರೋಮಾಪುರ 11:12. ಬಹಳ ಸುಂದರವಾದಂಥ ವಾಕ್ಯ. ನೀವು ಬಿದ್ದು ಹೋದದ್ದು ನಿಮ್ಮ ಒಳ್ಳೆಯತನಕ್ಕೆ, ನೀವು ಸೋತು ಹೋದದ್ದು ನಿಮ್ಮ ಜಯಕ್ಕೆ ಮತ್ತು ನಿಮ್ಮ ಪೂರ್ಣ ಪುನಃಸ್ಥಾಪನೆ. ಗಮನಿಸಿರಿ, ವರ್ಡ್ಗಳನ್ನು ಗಮನಿಸಿರಿ. ನಿಮ್ಮ ಪೂರ್ಣ ಪುನಃಸ್ಥಾಪನೆ ಎಷ್ಟೋ ಭಾಗ್ಯಕ್ಕೆ ಹೆಚ್ಚಾಗಿ ನಿಮ್ಮನ್ನು ನಡೆಸ್ತದೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ನಂಬಿಕೆ ಎಂದು ಹೇಳೋಣ. ಎಂದು ನನಗೆ ಸಂಭವಿಸಿರುವಂಥವುಗಳಲ್ಲಿ ಕರ್ತನು ಕಾರ್ಯ ಮಾಡಿ ನನ್ನನ್ನು ಪೂರ್ಣ ಪುನಃಸ್ಥಾಪನೆಗೆ ನಡೆಸ್ತಾನೆ, ನನ್ನನ್ನು ಪೂರ್ಣ ಉನ್ನತವಾದಂಥ ಕಾರ್ಯಗಳಿಗೆ ನಡೆಸ್ತಾನೆ. ಹೇಗಿರುವಂಥದ್ದು ತಾತ್ಕಾಲಿಕ ಅಷ್ಟೇ. ತಾತ್ಕಾಲಿಕವಾದಂಥವುಗಳಲ್ಲಿ ನಾವು ಬಾಧೆ ಪಡುತ್ತಾ ಇದ್ದೇವೆ. ಶಾಶ್ವತವಾದದ್ದು ಮುಂದೆ ಬರಲಿಕ್ಕಿದೆ, ಶಾಶ್ವತವಾದದ್ದು ಮುಂದೆ ಸಂಭವಿಸಲಿಕ್ಕಿದೆ. ಆ ಶಾಶ್ವತವಾದದ್ದರ ಕಡೆಗೆ ಗಮನ ಹರಿಸಿ ಈಗ ಬಂದಿರುವಂಥ ವಿಷಯಗಳಲ್ಲಿ ನಾವು ಅಷ್ಟು ಹೆಚ್ಚಾಗಿ ಗಮನವನ್ನು ಕೊಡದೆ ಕ್ರಿಸ್ತ ನಂಬಿಕೆಯನ್ನು ಸಹಿಸಿಕೊಂಡು ಕ್ರಿಸ್ತ ನಂಬಿಕೆಯನ್ನು ಉಳಿಸಿಕೊಳ್ಳಲಿಕ್ಕೆ ಪೌಲ ಕರೆಯನ್ನು ಕೊಡ್ತಾ ಇದ್ದಾನೆ. ಮಾರ್ಕನು ಬರೆದಂಥ ಸುವಾರ್ತೆಯನ್ನು ತೆಗಿರಿ. ಮಾರ್ಕನು ಬರೆದಂಥ ಸುವಾರ್ತೆ 4ನೇ ಅಧ್ಯಾಯದ 26ರಿಂದ 29 ವಚನಗಳು. ಪ್ರಿಯರೇ, ಇನ್ನೊಂದು ನಿಕ್ಷೇಪದ ಬಗ್ಗೆ ಮಾರ್ಕ್ ಮಾತಾಡ್ತಾನೆ. ಒಂದು ದೇವರಿಂದ ಅಂಗೀಕರಿಸಲ್ಪಡುವಂಥ ನಿಕ್ಷೇಪ, ದೇವರಿಗೋಸ್ಕರ ಧೈರ್ಯಗೆಡದೆ ಸಹಿಸಿಕೊಳ್ಳುವಂಥ ನಿಕ್ಷೇಪ, ಮೂರನೇದಾಗಿ ಕ್ರಿಸ್ತನಿಗೋಸ್ಕರ ಫಲ ಕೊಡುವಂಥ ನಿಕ್ಷೇಪ. ನಾವ್ಯಾರೂ ಕೂಡ ಖಾಲಿ ಕೈಗಳಲ್ಲಿ ಬಂದಿಲ್ಲ. ನಮಗೆ ಯಾರು ಕೂಡ ನನಗೆ ಜವಾಬ್ದಾರಿ ಇಲ್ಲ, ಕರ್ತವ್ಯಗಳಿಲ್ಲ ಎಂಬುದಾಗಿ ಹೇಳಲಿಕ್ಕಿಲ್ಲ. ನಾವು ದೇವರ ಋಣದಲ್ಲಿದ್ದೇವೆ. ದೇವರ ಋಣ ನಮ್ಮ ಮೇಲಿದೆ, ದೇವರ ಉಸಿರು ನಮ್ಮಲ್ಲಿದೆ, ದೇವರ ಸ್ವರೂಪ ಕಾರ್ಯಗಳು ನಮ್ಮಲ್ಲಿ ನಡೀತಾ ಇದೆ, ದೇವರ ಕೃಪಕಟಾಕ್ಷದಲ್ಲಿ ನಾವಿದ್ದೇವೆ. ಪ್ರಿಯರೇ, ಸಾಲ ತೆಗೆದುಕೊಂಡವರಿಗೆ ನಾವು ಕೃಪಕಟಾಕ್ಷವನ್ನು ತೋರಿಸ್ತೇವೆ. ನಮ್ಮ ನಾಯಕರುಗಳಿಗೆ ನಾವು ತಗ್ಗಿ ಬಗ್ಗೆ ನಡೆಯುತ್ತೇವೆ. ದೇವರ ವಾಕ್ಯ ಹೇಳ್ತಾ ಇದೆ, ದೇವರ ಋಣದಲ್ಲಿ ನಾವಿದ್ದೇವೆ. ದೇವರ ಋಣದಲ್ಲಿರುವುದರಿಂದ ದೇವರಿಗೋಸ್ಕರ ಜೀವಿಸುವ, ಕರ್ತನಿಗೋಸ್ಕರ ಫಲ ಕೊಡುವಂಥ ಭಾರ ನಮ್ಮ ಮೇಲಿದೆ, ಒಬ್ಬೊಬ್ಬರ ಮೇಲಿದೆ. ನಾನೊಂದು ಖಾಲಿಯಾದಂಥ ಪಾತ್ರೆಯಲ್ಲ. 220ನೇ ಸಂಗೀತದ 2ನೇ ಚರಣ ಹೇಳ್ತದೆ, ಹಣ್ಣಿಲ್ಲದಂಥ ಮರ ನಾನಾಗುವುದಕ್ಕೆ ಇಷ್ಟಪಡೋದಿಲ್ಲ ಸ್ವಾಮಿ. ಕರ್ತನೆ, ಪಾಪದ ಬೀಜವನ್ನು ತೆಗೆದು ನನ್ನನ್ನು ನೀನು ಶುದ್ಧವಾದಂಥ ಫಲಗಳನ್ನು ಕೊಡುವಂತೆ ರೂಪಿಸು. ನಾನೊಂದು ಹಣ್ಣುಳ್ಳಂಥ ಮರವಾಗುವುದಕ್ಕೆ ಇಷ್ಟಪಡ್ತೇನೆ. ಮಾರ್ಕನ ಸುವಾರ್ತೆಯಲ್ಲಿ ದೇವರ ರಾಜ್ಯದ ಮಹತ್ವವನ್ನು ತಿಳಿಸುವಂಥ ಯೇಸು ಸ್ವಾಮಿ ಫಲ ಕೊಡುವುದರ ಬಗ್ಗೆ ಮಾತಾಡ್ತಾನೆ. ಫಲ ಕೊಡುವುದರ ಮೂಲಕವಾಗಿ ಹೇಗೆ ನಾವು ಇಹಲೋಕದಲ್ಲಿ ಕ್ರಿಸ್ತನ ಮಕ್ಕಳಾಗಿ ಶಿಷ್ಯರಾಗಿ ಜೀವಿಸಬಹುದು ಎಂಬುದನ್ನು ತಿಳಿಸಿಕೊಡ್ತಾ ಇದ್ದಾನೆ. ಯೋಹಾನನ ಸುವಾರ್ತೆ 15ನೇ ಅಧ್ಯಾಯ 5ನೇ ವಚನ. ಯೋಹಾನ 15ನೇ ಅಧ್ಯಾಯದ 5ನೇ ವಚನ. ಹಿರಿಯರಲ್ಲಿ ಗಂಡಸರಲ್ಲಿ ಯಾರಾದರೂ ಒಬ್ಬರು, ಯೋಹಾನ 15:5. ದೇವರ ವಾಕ್ಯ ಹೇಳ್ತಾ ಇದೆ, ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಫಲ ಕೊಡುವನು. ದೇವರಲ್ಲಿ ನೆಲೆಗೊಳ್ಳದವರು ಯಾರೇ ಆಗಿರಲಿ, ದೇವರಲ್ಲಿ ನೆಲೆಗೊಳ್ಳದವರು ಯಾರೇ ಉನ್ನತವಾದಂಥ ಸ್ಥಿತಿಗತಿಗಳಿರಲಿ, ಅವರು ಫಲವನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ. ಒಬ್ಬ ಸಾಮಾನ್ಯ ಮನುಷ್ಯನಿಂದ ಹಿಡಿದು ದೊಡ್ಡವರು, ಉನ್ನತರು, ಪರಿಶುದ್ಧರು, ಸ್ಥಾನಮಾನಗಳಲ್ಲಿರುವವರು ಇಂದು ಕ್ರಿಸ್ತನಿಗೋಸ್ಕರ ಫಲವನ್ನು ಕೊಡಬೇಕೆಂಬುದಾಗಿ ಹೇಳಿದರೆ ಮೊದಲು ಕ್ರಿಸ್ತನಲ್ಲಿ ನೆಲೆಗೊಳ್ಳಬೇಕು. ನೆಲೆಗೊಳ್ಳದ ಹೊರತು ಫಲ ಕೊಡಲಿಕ್ಕೆ ಸಾಧ್ಯವಿಲ್ಲ. ನೆಲೆಗೊಳ್ಳದ ಹೊರತು ದೇವರ ಗುಣಗಳನ್ನು ತೋರಿಸುವುದಕ್ಕೆ ಸಾಧ್ಯವಿಲ್ಲ. ನೆಲೆಗೊಳ್ಳದ ಹೊರತು ನಂಬಿಕೆಯಲ್ಲಿ ಸ್ಥಿರವಾಗಿ ನಿಲ್ಲುವುದಕ್ಕೆ ಸಾಧ್ಯವಿಲ್ಲ. ನಮ್ಮ ನಂಬಿಕೆ ಎಂದು ಸ್ಥಿರವಾಗಿದೆಯಾ? ನಮ್ಮ ನಂಬಿಕೆ ಸ್ಥಿರವಾಗಿರುವುದರ ಸಂತೋಷದಿಂದ ಹೆಮ್ಮೆ ಪಡೋಣ. ಇಂದು ನಾನು ದೇವರ ಸಂಬಂಧಗಳಲ್ಲಿ ನೆಲೆಗೊಂಡಿದ್ದೇನೆ, ದೇವರ ಸಂಬಂಧಗಳಲ್ಲಿ ನಾನು ಗಟ್ಟಿಯಾಗಿದ್ದೇನೆ. ದೇವರ ಸಂಬಂಧಗಳಲ್ಲಿ ಗಟ್ಟಿಯಾಗಿರುವುದರ ನಿಮಿತ್ತ ಕ್ರಿಸ್ತನಿಗೋಸ್ಕರ ಫಲವನ್ನು ಬಿಡುತ್ತಾ ಇದ್ದೇನೆ. ನಮ್ಮ ನಂಬಿಕೆ ಫಲವನ್ನು ಬಿಡುವಂಥ ನಂಬಿಕೆ ಆಗಿರಲಿ.
ಪ್ರಿಯರೇ, ಮಾರ್ಕನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ತನ್ನ ಬಳಿಗೆ ಬಂದಿರುವಂಥ ಎಲ್ಲ ಜನರಿಗೆ, ಶಿಷ್ಯರಿಗೆ ಪರಲೋಕ ರಾಜ್ಯವನ್ನು ಆತನು ವಿವಿಧ ವಸ್ತುಗಳಿಗೆ ಹೋಲಿಕೆ ಮಾಡಿ ವಿವರಿಸ್ತಾ ಇದ್ದಾನೆ. ಯೇಸು ವಿವರಣೆ ಮಾಡುತ್ತಿರುವಂಥ ಈ ಪರಲೋಕ ರಾಜ್ಯದ ಸಾಮ್ಯಗಳಲ್ಲಿ ಇಂದಿನ ಮಾರ್ಕನ ಸುವಾರ್ತೆಯ 4ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಪರಲೋಕ ರಾಜ್ಯ ಎನ್ನುವಂಥದ್ದು ಭೂಮಿಗೆ ಬಿದ್ದಂಥ ಒಂದು ಬೀಜಕ್ಕೆ ಹೋಲಿಕೆಯಾಗಿದೆ. ಸ್ವಾಮಿ ಹೇಳ್ತಾನೆ, ಒಬ್ಬ ರೈತ, ಒಬ್ಬ ಮನುಷ್ಯ ಒಂದು ಬೀಜವನ್ನ ಭೂಮಿಗೆ ಬಿತ್ತ ಮೇಲೆ ಅದಕ್ಕೋಸ್ಕರವಾಗಿ ಹಗಲಿನಲ್ಲಿ ಎಚ್ಚರಿಕೆಯಾಗಿದ್ದು ರಾತ್ರಿ ನಿದ್ದೆ ಮಾಡುತ್ತಾ ಬೀಜಕ್ಕೆ ಬೇಕಾದಂಥ ಎಲ್ಲ ವಿಧವಾದಂಥ ಪೋಷಕಾಂಶಗಳನ್ನ ಆರೈಕೆಯನ್ನು ಮಾಡಿದ ಮೇಲೆ ಬೀಜ ಬೆಳೆದು ಫಲ ಕೊಡುವಂಥ ಕಾಲಗಳಲ್ಲಿ, ಸುಗ್ಗಿಯ ಕಾಲಗಳಲ್ಲಿ ಕೊಯ್ಯಲಿಕ್ಕೆ ಬರ್ತಾನೆ. ಅದೇ ರೀತಿ ಯೇಸು ಸ್ವಾಮಿ ಈ ವಾಕ್ಯಗಳ ಹಿನ್ನೆಲೆಯಲ್ಲಿ ನಮಗೆ ತಿಳಿಸುವಂಥದ್ದೇನೆಂದರೆ, ನಾನು ಮತ್ತು ನೀವು ದೇವರ ಮೂಲಕವಾಗಿ ಕಳುಹಿಸಿಕೊಟ್ಟಿರುವಂಥ ಫಲಭರಿತವಾದ ಬೀಜವಾಗಿದ್ದೇವೆ. ಕರ್ತನು ನಮ್ಮನ್ನು ಭೂಮಿಯಲ್ಲಿ ಬೀಜವಾಗಿ ಕಳುಹಿಸಿಕೊಟ್ಟಿದ್ದಾನೆ. ನಾನೊಂದು ಕರ್ತನ ದೃಷ್ಟಿಯಲ್ಲಿ ಫಲ ಕೊಡುವಂಥ ಬೀಜವಾಗಿದ್ದೇವೆ. ಭೂಮಿಯಲ್ಲಿ ನಾವು ಬಂದಿದ್ದೇವೆ ಪ್ರಿಯರೇ, ಭೂಮಿಯಲ್ಲಿ ಬೆಳೆಯುತ್ತಾ ಇದ್ದೇವೆ. ಕರ್ತನು ನಮಗೆ ಬೇಕಾದಂಥ ಎಲ್ಲ ಆರೈಕೆ ಮಾಡ್ತಾ ಇದ್ದಾನೆ. ಬೀಜಕ್ಕೆ ಬೇಕಾಗಿರುವ ಗೊಬ್ಬರ, ನೀರುಗಳನ್ನು, ಆರೈಕೆಗಳನ್ನು ಹೇಗೆ ಒಬ್ಬ ರೈತ ಮಾಡ್ತಾನೆ, ಅದೇ ರೀತಿ ದೇವರು ಬೀಜವಾಗಿರುವಂಥ ನಾವು ಭೂಮಿಯಲ್ಲಿ ಬೆಳೆದು ದೊಡ್ಡವರಾಗಿ ತಂದೆ ತಾಯಿಗಳ ಮೂಲಕ, ಹಿರಿಯರ ಮೂಲಕ, ಒಡ ಹುಟ್ಟಿದವರ ಮೂಲಕ ನಮ್ಮ ದೈಹಿಕವಾದ ಬೆಳವಣಿಗೆ, ಮಾನಸಿಕವಾದ ಬೆಳವಣಿಗೆ, ಕುಟುಂಬದ ಎಲ್ಲ ವಿಷಯಗಳಲ್ಲಿ ಬೆಳೆದಿದ್ದೇವೆ. ಕರ್ತನು ಅದಕ್ಕೆ ಎಲ್ಲ ಪೂರಕ ವಾತಾವರಣಗಳನ್ನು ಸೃಷ್ಟಿಸಿಕೊಟ್ಟಿದ್ದಾನೆ. ಆದರೆ ದೇವರ ವಾಕ್ಯ ಹೇಳ್ತಿದೆ, ಬೆಳೆದು ನಿಂತಿರುವ ನೀನು ಯಜಮಾನನು ಬರುವಾಗ ಫಲಗಳನ್ನು ಕೊಡಲಿಕ್ಕೆ ಸಿದ್ಧವಾಗಿದೆಯಾ? ಕಳೆದ ಶುಕ್ರವಾರದ ಪ್ರಸಂಗದಲ್ಲಿ ಆನ್ಲೈನ್ ಫೇಸ್ಬುಕ್ ಲೈವ್ನ ಸರ್ವಿಸ್ನಲ್ಲಿ ನಾನು ಹೇಳ್ತಾ ಇದ್ದೆ, ಕಳ್ಳನು ಬರುವಂಥ ರೀತಿಯಲ್ಲಿ ಮನುಷ್ಯ ಕುಮಾರನು ಬರ್ತಾನೆ. ನಿನ್ನನ್ನು ನೋಡ್ತಾನೆ, ನಿನ್ನ ಮಾತುಗಳನ್ನು ಗಮನಿಸಿದ್ದಾನೆ, ನಿನ್ನ ಆಲೋಚನೆಗಳನ್ನು ತಿಳ್ಕೊಂಡಿದ್ದಾನೆ, ನೀನು ಮಾಡುತ್ತಾ ಇರುವಂಥದ್ದೆಲ್ಲದರ ಮೇಲೆ ದೃಷ್ಟಿ ಇಟ್ಟಿದ್ದಾನೆ. ಫಲವನ್ನು ಕೊಡಲಿಕ್ಕೆ ನೀನು ಸಿದ್ಧವಾಗಿದೆಯಾ? ಒಂದನೇದು. ಎರಡನೇದು, ಫಲವನ್ನು ಕೊಡಲಿಕ್ಕೆ ನಾನು ಆಗಿದ್ದೇನೆ ಎನ್ನುವಂಥ ನಂಬಿಕೆ ನಿನ್ನಲ್ಲಿರುವುದಾದರೆ ದೇವರ ವಾಕ್ಯ ಹೇಳ್ತದೆ, ನಿನ್ನ ಫಲ ಯಾವುದಾಗಿದೆ? ಪ್ರಿಯರೇ, ಫಲಗಳಲ್ಲಿ ಬೇರೆ ಬೇರೆ ವಿಧ ಇದೆ. ಆದರೆ ಯಾವ ಫಲಗಳನ್ನು ನಾವು ಕೊಡುತ್ತಾ ಇದ್ದೇವೆ, ಕೊಡಲಿಕ್ಕೆ ಸಿದ್ಧರಾಗಿದ್ದೇವೆ ಎನ್ನುವಂಥದ್ದು ಇಂದು ಪ್ರಾಮುಖ್ಯವಾದಂಥ ವಿಷಯ. ದೇವರಾತ್ಮನ ಫಲಗಳು ನನ್ನಲ್ಲಿದೆಯಾ? ಅಥವಾ ಬಾಯ ಭಕ್ತಿಯ ಫಲಗಳು ನನ್ನಲ್ಲಿದೆಯಾ? ಮನುಷ್ಯ ಕುಮಾರನು ಬಂದು ನನ್ನಲ್ಲಿರುವಂಥ ಫಲವನ್ನು ಕೇಳುವಾಗ ನಾನು ಎಷ್ಟು ಸ್ವಾಭಿಮಾನದಿಂದ, ಹೆಮ್ಮೆಯಿಂದ, ಇಗೋ ಕರ್ತನೆ, ನೀನು ನನ್ನನ್ನು ಬೀಜವಾಗಿಟ್ಟು ನಾನು ಬೆಳೆದು ನಿಂತು ಈ ರೀತಿಯ ಫಲಗಳನ್ನು ನಿನಗೋಸ್ಕರವಾಗಿ ಕೊಟ್ಟಿದ್ದೇನೆ ಹೇಳುವಂಥ ನಂಬಿಕೆ ನಮಗಿದೆ. ದೇವರ ವಾಕ್ಯ ಕ್ರಿಸ್ತನಿಗೋಸ್ಕರ ಫಲ ಕೊಡುವಂಥ ನಿಕ್ಷೇಪಗಳು ನಾನು ಮತ್ತು ನೀವಾಗಿದ್ದೇವೆ ಎಂಬುದನ್ನು ತಿಳಿಸ್ತಾ ಇದೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಅನೇಕ ಸಾರಿ ದೇವರು ನಮಗೆ ಅವಕಾಶಗಳನ್ನು ಕೊಡ್ತಾ ಇದ್ದಾನೆ. ಫಲ ಕೊಡುವಂಥ ಅಂಜೂರದ ಮರವನ್ನು ಸ್ವಾಮಿ ಹುಡುಕಿದಾಗ ದೇವರ ವಾಕ್ಯ ಹೇಳ್ತದೆ, ಅದರಲ್ಲಿ ಎಲೆಗಳೇ ಹೊರತು ಮತ್ತೇನೂ ಸಿಗಲಿಲ್ಲ. ಅದರಲ್ಲಿ ಎಲೆಗಳೇ ಹೊರತು ಮತ್ತೇನೂ ಸಿಕ್ಕಲಿಲ್ಲ. ನಾನು ಅದೇನೇ ಆವಾಗಲೇ ಹೇಳಿದೆ, ನಾವು ಬೆಳೆದಿದ್ದೇವೆ, ಎಲೆಗಳಿಂದ ತುಂಬಿ ಶೃಂಗರಿಸಿಕೊಂಡಿರಬಹುದು, ಅಥವಾ ಬೇರೆ ಬೇರೆ ಫಲಗಳಿಂದ ಶೃಂಗರಿಸಿಕೊಂಡಿರಬಹುದು. ಯೇಸು ನನ್ನ ಬಳಿಗೆ ಬಂದು ನನ್ನಲ್ಲಿರುವ ಫಲವನ್ನು ಕೈ ಹಾಕಿ ತೆಗೆದುಕೊಳ್ಳುವಷ್ಟರ ಮಟ್ಟಿಗೆ ನಾವು ಶುದ್ಧರಾಗಿದ್ದೇವ. ಸ್ವಾಮಿ ನಮ್ಮ ಬಳಿಗೆ ಬಂದು ನಾನೊಂದು ಮರವಾಗಿದ್ದೇನೆ, ಫಲದಿಂದ ತುಂಬಿದ್ದೇನೆ, ಆ ಫಲವನ್ನು ಸ್ವಾಮಿ ಕಿತ್ತುಕೊಂಡು ತಿನ್ನಲಿಕ್ಕೆ ಮನಸ್ಸು ಮಾಡ್ತಾನ. ಎಂಥ ಫಲಗಳಿಂದ ನಾವು ಕಂಗೊಳಿಸ್ತಾ ಇದ್ದೇವೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಆಲೋಚನೆಗಳನ್ನು ಮಾಡೋಣ. ನಿಕ್ಷೇಪ ಸುಮ್ಮನೆ ಮಾತಾಡುವಂಥ ವಿಷಯವಲ್ಲ. ನಿಕ್ಷೇಪ ಟ್ರೆಷರ್ಸ್ ಎಂಬುದಾಗಿ ಹೇಳುವಾಗ ಅದು ಬಹಳ ಮಹತ್ವಪೂರ್ಣವಾದಂಥ ಪದವಾಗಿದೆ. ಇಂದು ಕ್ರಿಸ್ತನಿಗೋಸ್ಕರ ನಾನು ಫಲ ಕೊಡುವಂಥ ನಿಕ್ಷೇಪವಾಗಿರುವುದಕ್ಕಾಗಿ ದೇವರು ಕರೆದಿರುವಾಗ ನಮ್ಮ ರೆಸ್ಪಾನ್ಸ್, ನಮ್ಮ ಪ್ರತಿಕ್ರಿಯೆ ಎನ್ನುವಂಥದ್ದು ಯಾವ ರೀತಿಯಾಗಿದೆ? ಒಂದು ವೇಳೆ ನಾವು ಫಲವನ್ನು ಕೊಡದೆ ಹೋದರೆ ದೇವರ ವಾಕ್ಯ ಹೇಳ್ತದೆ, ಮತ್ತಾಯನು ಬರೆದಂಥ ಸುವಾರ್ತೆ 3ನೇ ಅಧ್ಯಾಯದ 12ನೇ ವಚನ, ಮತ್ತಾಯ 3:12, ಬಹಳ ಸುಂದರವಾದಂಥ ವಚನವನ್ನು ಎಲ್ಲರೂ ತೆಗೀರಿ. ಮತ್ತಾಯನ ಸುವಾರ್ತೆಯ 3ನೇ ಅಧ್ಯಾಯದ 12ನೇ ವಚನ ಈ ರೀತಿಯಾಗಿ ಹೇಳ್ತದೆ, ಆತನು ಮೊರವನ್ನು ಕೈಯಲ್ಲಿ ಹಿಡಿದಿದ್ದಾನೆ. ಮೊರ ಗೊತ್ತಲ್ಲ? ಕಣಗಳಲ್ಲಿ ರೈತರು ಹೊಟ್ಟನ್ನು ಮತ್ತು ಬೀಜವನ್ನು
ಬೇರೆ ಬೇರೆ ಮಾಡುವುದಕ್ಕೆ ತೂರಲು ಅಥವಾ ಗಾಳಿಯಲ್ಲಿ ಅದನ್ನು ಸ್ಟ್ರೈನ್ ಮಾಡಲು ಬಳಸುವಂಥ ಒಂದು ವಸ್ತು. ಮೊರವನ್ನು ಕೈಯಲ್ಲಿ ಹಿಡಿದಿದ್ದಾನೆ. ತನ್ನ ಕಣದಲ್ಲಿಯ ರಾಶಿಯನ್ನು ತೂರಿ ಹಸನು ಮಾಡಿ ತನ್ನ ಗೋಧಿಯನ್ನು, ಗಮನಿಸ್ರಿ, ಯಾರ ಗೋಧಿ ಅದು? ಯೇಸುವಿಗೆ ಇಷ್ಟವಾಗುವಂಥ ಗೋಧಿ, ಎಲ್ಲರನ್ನ ಅಲ್ಲ. ಮೊರದಲ್ಲಿ ಯೇಸು ಸ್ವಾಮಿಗೆ ಯಾರು ಇಷ್ಟವಾಗ್ತಾರೋ ಆ ಗೋಧಿಯನ್ನು ಹಸನು ಮಾಡಿ ತನ್ನ ಗೋಧಿಯನ್ನು ಕಣಜದಲ್ಲಿ ತುಂಬಿಕೊಂಡು ಹೊಟ್ಟನ್ನು ಆರದ ಬೆಂಕಿಯಲ್ಲಿ ಸುಟ್ಟು ಬಿಡುವನು. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಹೊಟ್ಟುಗಳು ಯಾವುದಕ್ಕೂ ಕೂಡ ಉಪಯೋಗವಿಲ್ಲ. ಅನೇಕ ಸಾರಿ ಹೊಟ್ಟುಗಳು ಬೀಜದಂತೆ ಕಾಣಿಸ್ತದೆ. ಅನೇಕ ಸಾರಿ ಹೊಟ್ಟುಗಳು ಬೀಜದೊಂದಿಗೆ ಸೇರಿಕೊಂಡಿರ್ತದೆ. ದೇವರ ವಾಕ್ಯ ಹೇಳ್ತದೆ, ಯಜಮಾನ ಬರ್ತಾನೆ, ಮನುಷ್ಯಕುಮಾರ ಬರ್ತಾನೆ, ನ್ಯಾಯಾಧಿಪತಿ ಬರ್ತಾನೆ, ಮೇಘಗಳೊಂದಿಗೆ ಕಾಣಿಸ್ಕೊಳ್ತಾನೆ. ಬಂದಂಥ ದೇವರು ಆಡು ಮತ್ತು ಮೇಕೆಗಳನ್ನು ಹೇಗೆ ಬೇರ್ಪಡಿಸ್ತಾನೋ ಹೊಟ್ಟನ್ನು, ಗೋಧಿಯ ಬೀಜವನ್ನು ಅದೇ ರೀತಿ ಬೇರ್ಪಡಿಸ್ತಾನೆ. ಹೊಟ್ಟನ್ನು ಆತನು ಆರದ ಬೆಂಕಿಗೆ ಹಾಕ್ತಾನೆ. ಇದು ಬರೆದಿಟ್ಟಲ್ಪಟ್ಟಿರುವಂಥ ಸತ್ಯ, ದೇವರ ವಾಕ್ಯ ಹೇಳುವಂಥ ಮಾತು. ಆರುವ ಬೆಂಕಿಯಲ್ಲಿ ಅಲ್ಲ, ಆರದ ಬೆಂಕಿಯಲ್ಲಿ ಹಾಕ್ತಾನೆ. ಆರದ ಬೆಂಕಿಯಲ್ಲಿ ಹಾಕುವಂಥವರ ಸ್ಥಿತಿ ದೇವರಿಗೆ ಗೊತ್ತು. ಅದನ್ನೇ ಕೀರ್ತನಗಾರ 1ನೇ ಕೀರ್ತನೆಯಲ್ಲಿ ಹೇಳ್ತಾನೆ, ದುಷ್ಟರು ಹಾಗಲ್ಲ, ಗಾಳಿ ಬಡಕೊಂಡು ಹೋಗುವ ಹೊಟ್ಟೆ ನಿಂತಿದ್ದಾರೆ. ದೇವರ ದೃಷ್ಟಿಯಲ್ಲಿ ನಾನು ಗೋಧಿಯ ಬೀಜವಾಗಿದ್ದೀನಾ ಅಥವಾ ಗೋಧಿಯಂತೆ ಕಾಣಿಸುವಂಥ ಹೊಟ್ಟಿನಂತೆ ನಾನಿದ್ದೇನಾ? ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ, ಪ್ರಾರ್ಥಿಸೋಣ. ಜೀವವುಳ್ಳ ಕರ್ತನೇ, ನಿನ್ನ ವಾಕ್ಯಗಳಿಗಾಗಿ ಸ್ತೋತ್ರ ಸ್ವಾಮಿ. ನಾವು ನಿನ್ನಿಂದ ಅಂಗೀಕರಿಸಲ್ಪಡುವಂಥ ನಿಕ್ಷೇಪವಾಗುವಂತೆ, ಸಹಿಸಿಕೊಳ್ಳುವ ನಿಕ್ಷೇಪವಾಗುವಂತೆ, ನಿನಗೋಸ್ಕರ ಫಲವನ್ನು ಕೊಡುವ ನಿಕ್ಷೇಪವಾಗುವಂತೆ ಪರಿಶುದ್ಧಾತ್ಮನ ಮೂಲಕ ಈ ಹೊತ್ತಲ್ಲಿ ನಮ್ಮೆಲ್ಲರನ್ನ ತುಂಬಿಸಿ ನಡೆಸು. ನಿನ್ನ ಆತ್ಮನ ಕೃಪೆಯಿಂದ ನಮ್ಮನ್ನು ಬಲಪಡಿಸು. ಕೇಳಿದ ವಾಕ್ಯಗಳಲ್ಲಿ ನಾವು ಧನ್ಯರಾಗಿ ಜೀವಿಸುವಂತೆ ನಿನ್ನ ಸಹಾಯ, ನಿನ್ನ ನಡೆಸುವಿಕೆಯನ್ನು ನಮ್ಮೆಲ್ಲರಿಗೆ ಕೊಟ್ಟು ಯೇಸುವಿನ ಮೂಲಕವಾಗಿ ತುಂಬಿಸಿ ಕಾಪಾಡಬೇಕೆಂದು ತ್ರೈಕ ದೇವರ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಕರ್ತನೇ. ಆಮೆನ್.